ನಾನು ಈ ತೆರಿಗೆ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ವಿಚಾರ ಹೇಳಬೇಕು. ಇಲ್ಲಿ ಪಿಯೂಷ್ ಗೋಯಲ್ ಅವರು 2019ರಲ್ಲಿ ಮಂಡಿಸಿದಂಥ ಬಜೆಟ್ನಲ್ಲಿ ತೆರಿಗೆಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿದ್ರು. ಆ ಕಾರಣಕ್ಕಾಗಿ ಇವತ್ತು ಒಂದಿಷ್ಟು ನಿರೀಕ್ಷೆಗಳು ಸೃಷ್ಟಿಯಾಗಿದೆ. ಡಿಸ್ಕಷನ್ನಲ್ಲಿ ನಮ್ಮ ಜೊತೆಗೆ ಆರ್ಥಿಕ ತಜ್ಞರು ಐಸೆಕ್ನ ಪ್ರೊಫೆಸರ್ ಕೃಷ್ಣರಾಜ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಕೃಷ್ಣರಾಜ್ ಅವರು ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೆರಿಗೆಯ ಪ್ರಶ್ನೆಯನ್ನ ನೇರವಾಗಿ ಕೃಷ್ಣಮೂರ್ತಿ ಅವರಿಗೆ ಮೂವ್ ಮಾಡ್ತಾ ಇದ್ದೀನಿ. ದೊಡ್ಡ ನಿರೀಕ್ಷೆ ಇದೆ. ಈ ಸ್ಯಾಲರಿಡ್ ಪರ್ಸನ್ ಕಾಯ್ತಾ ಇರೋದು ಏನು ಚೇಂಜಸ್ ಆಗುತ್ತೆ, ಏನು ಚೇಂಜಸ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಸೊ ಏನಿದೆ ಅಂತ? ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000ದಿಂದ 90,000ಕ್ಕೆ ಏರಿಕೆ ಆಗಬೇಕು ಅಂತ ಒಂದು ನಿರೀಕ್ಷೆ ಇದೆ. ಆಮೇಲೆ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ನ 2.5 ಲಕ್ಷಕ್ಕೆ ಏರಿಸ್ತಾರೆ ಅನ್ನೋದು ಒಂದು ನಿರೀಕ್ಷೆ ಇದೆ. ಆಮೇಲೆ 80D ಮೆಡಿಕಲ್ ಇನ್ಶೂರೆನ್ಸು ಅದನ್ನು 25,000ದಿಂದ 50,000ಕ್ಕೆ ಏರಿಸಬೇಕು ಅನ್ನೋ ನಿರೀಕ್ಷೆ ಇದೆ. ಆಮೇಲೆ NSS ನ್ಯಾಷನಲ್ ಸೇವಿಂಗ್ ಸ್ಕೀಮಲ್ಲಿ ಅದನ್ನಲ್ಲೂ ಬದಲಾವಣೆ ತರ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ. ಆಮೇಲೆ ಕೆಲವು ಇಂಟ್ರೆಸ್ಟ್ನ ಎಕ್ಸೆಂಪ್ಟ್ ಮಾಡಬೇಕು ಅನ್ನೋದು ಒಂದು ನಿರೀಕ್ಷೆ ಇದೆ. ಸರ್, ಈಗ ನ್ಯೂ ಟ್ಯಾಕ್ಸ್ ರಿಜಿಮಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರ ಅಲ್ಲಿ ಇನ್ವೆಸ್ಟ್ಮೆಂಟಿಗೆ ದೊಡ್ಡ ಆಪ್ಷನ್ ಇಲ್ಲ. ಸೊ ಅದಕ್ಕೇನಾದರೂ ಯೋಚನೆಗಳು ಅಥವಾ ದಾರಿ ಮಾಡಿಕೊಡುವಂಥದ್ದು ಇನ್ವೆಸ್ಟ್ಮೆಂಟ್ ತೋರ್ಸೋಕ್ಕೆ ಅವಕಾಶ ಚೇಂಜ್ ಮಾಡಬೇಕು, ಎಕ್ಸಂಪ್ಷನ್ ಇನ್ಕ್ರೀಸ್ ಮಾಡಬೇಕು ಅಂತಲೂ ಇದೆ. 5 ಲಕ್ಷಕ್ಕೆ ಮಾಡಬೇಕು ಅಂತಲೂ ಇದೆ. ಅದರಿಂದ 9 ಲಕ್ಷದವರೆಗೂ ಮತ್ತೆ ಎಕ್ಸಂಪ್ಷನ್ ಹೋಗುತ್ತೆ ಅಂತ ಅದೊಂದು ನಿರೀಕ್ಷೆ. 7 ಲಕ್ಷದವರೆಗೂ ವಿನಾಯಿತಿ ಇದೆ ಸಂಪೂರ್ಣ. ಅದನ್ನೇ 9 ಲಕ್ಷದವರೆಗೂ ತೊಗೊಂಡು ಹೋಗ್ಬೋದು ಅನ್ನೋ ಒಂದು ನಿರೀಕ್ಷೆನೂ ಇದೆ. ಎಲೆಕ್ಷನ್ ಇಯರ್ ಆಗಿರೋದ್ರಿಂದ ಸ್ವಲ್ಪ ನಿರೀಕ್ಷೆಗಳು ಉಂಟು. ಆಮೇಲೆ ಹೊಸದಾಗಿ ಮನೆ ತೊಗೊಂಡವ್ರಿಗೆ ಅವ್ರಿಗೂ ಇನ್ಸೆಂಟಿವ್ ಹೆಚ್ಚಿಗೆ ಮಾಡಬೇಕು ಅನ್ನೋ ನಿರೀಕ್ಷೆನೇ ಇದೆ. ಸರ್, ಈಗ ಈ ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ 80C 80D ತರೋದಕ್ಕೆ ಸಾಧ್ಯ ಇದೆಯಾ? ನ್ಯೂ ಸ್ಕೀಮಲ್ಲ, ಇಲ್ಲ ಕಾನ್ಸೆಪ್ಟೇ ಬೇರೆ. ಅದು ನ್ಯೂ ಸ್ಕೀಮು, ಅದರಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಟ್ಟಿರೋದೇ ಅದೊಂದು ಬೆಳವಣಿಗೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದು ನಿರೀಕ್ಷೆ ಅದರಲ್ಲಿ ಬರೋದಿಲ್ಲ. ನ್ಯೂ ಟ್ಯಾಕ್ಸ್ ರಿಜಿಮ್ ಅವರಿಗೆ ಏನೇ ಇದ್ರೂ ಕೂಡ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನ ಹೆಚ್ಚು ಮಾಡೋದೊಂದು ಪರಿಹಾರ, ಅದೊಂದೇ ಪರಿಹಾರ. ಮತ್ತೊಂದು ಮಿತಿಯನ್ನ ಹೆಚ್ಚು ಮಾಡೋದೊಂದು ಪರಿಹಾರ, ಮಿತಿ ಹೆಚ್ಚಿಗೆ ಮಾಡಬಹುದು. ಸೊ ಅದರ ಸಾಧ್ಯತೆ ಎಷ್ಟು ಮತ್ತು ಅದು ಮಾಡಿದ್ರೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ? ಅಂದ್ರೆ ಇನ್ಕಮ್ ಟ್ಯಾಕ್ಸ್ನ ಆದಾಯದ ಮೇಲೆಯೇ ಸರ್ಕಾರ ನಡೀತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಇನ್ಕಮ್ ಟ್ಯಾಕ್ಸ್ನ ಆದಾಯವೇ ಸರ್ಕಾರ ನಡೆಸುವಂಥ ಆದಾಯ ಅಲ್ಲ. ಅದರಲ್ಲಿ ಏನಾದರೂ ಮಾಡಿದರೆ ದೇಶಕ್ಕೆ ಎಷ್ಟು ಹೊಡೆತ ಬೀಳಬಹುದು ಅಥವಾ ಏನು ಅಂತ ರಿಸ್ಕ್ ತೆಗೆದುಕೊಳ್ಳೋ ಸಾಧ್ಯತೆ ಇದೆಯಾ? ಇಲ್ಲ, ಹೊಡೆತ ಏನು ಬೀಳಲ್ಲ. ಯಾಕೆಂತಂದರೆ ನಮ್ಮದು ಡೈರೆಕ್ಟ್ ಟ್ಯಾಕ್ಸ್ ಗ್ರೋತ್ ಗ್ರೋಯಿಂಗ್ ಅಟ್ 17.01% ಫಾರ್ ದ ಲಾಸ್ಟ್ 9 months. ಹಾಗಾಗಿ ಹೊಡೆತ ಅಂತೂ ಖಂಡಿತ ಇಲ್ಲ. ಕಂಪೇರ್ ಟು ದ ಲಾಸ್ಟ್ ಇಯರ್, ಹೋದ ವರ್ಷ ಕಂಪೇರ್ ಮಾಡಿದ್ರೆ ಗ್ರೋತ್ ಚೆನ್ನಾಗೇ ಇದೆ. 2 ಲಕ್ಷ ಆದಾಯ ಇನ್ಕ್ರೀಸ್ ಮಾಡಿದ್ರೂ ಮತ್ತಷ್ಟು ಹೊಸ ತೆರಿಗೆದಾತರು ತೆರಿಗೆ ಪರಿಧಿಗೆ ಬರೋದ್ರಿಂದ ಹೆಚ್ಚಿನ ನಷ್ಟ ಏನೂ ಆಗಲಾರ್ದು ಸರ್ಕಾರಕ್ಕೆ. ಹಾಗಾಗಿ ಅದು ನಿರೀಕ್ಷಿತ ಒಂದು ನಿರೀಕ್ಷೆ ಇದೆ ಎಲ್ಲರಿಗೂ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಸಂತೋಷನ ಆಗುತ್ತೆ. ಎಲೆಕ್ಷನ್ ಇಯರು ರಾಮನ ಜೊತೆ ಇದನ್ನು ಮಾಡ್ಬೋದು. ಕೃಷ್ಣಮೂರ್ತಿ ಅವರು ಏನು ಎಕ್ಸ್ಪೆಕ್ಟೇಷನ್? ಬಹುಶಃ ನಾವು ಕೃಷ್ಣರಾಜ್ ಅವರು ಕ್ಷಮಿಸಿ, ಪ್ರತಿ ವರ್ಷ ನಾವು ಎಕ್ಸ್ಪೆಕ್ಟೇಷನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಆನಂತರ ದಿಲ್ ಮಾಂಗೆ ಮೋರ್ ಅದು ಸಿಗತ್ತಾ ಬರುತ್ತಾ ಬೇರೆ ವಿಚಾರ. ಬಯಸೋಣ, ಒಳ್ಳೇದನ್ನು ಬಯಸೋಣ, ಬಯಕೆ ಒಳ್ಳೇದಿರಬೇಕು ಅಂತ. ಏನಿದೆ ಬಯಕೆ? ಒಬ್ಬ ಆರ್ಥಿಕ ತಜ್ಞನಾಗಿ ಆರ್ಥಿಕ ವ್ಯವಸ್ಥೆ ಬಗ್ಗೆ ಮಾತಾಡೋಣ. ಆರ್ಥಿಕ ವ್ಯವಸ್ಥೆ ಹೇಗಿದೆ ಒಂದು ಡಯಾಗ್ನೈಸ್ ಮಾಡಿದಾಗ ಒಂದು ಕಡೆ ನಾವು ಗ್ರೋತ್ ಓರಿಯೆಂಟೆಡ್ ಡೆವಲಪ್ಮೆಂಟ್ಗೆ ಮಾತ್ರ ಆದ್ಯತೆ ನೀಡ್ತಾ ಇದ್ದೀವಿ. ಅಂದರೆ ಇನ್ಕಮ್ ಓರಿಯೆಂಟೆಡ್, ಇನ್ಕಮ್ ಜಾಸ್ತಿ ಆಗಬೇಕು, ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗಬೇಕು, 5 ಟ್ರಿಲಿಯನ್ ಎಕಾನಮಿ ಮಾಡಬೇಕು, ಮತ್ತು GDP ಗ್ರೋತ್ ರೇಟ್ ಜಾಸ್ತಿ ಇರಬೇಕು. ಈ ಕಡೆ ಒಲವು ಜಾಸ್ತಿ ಆಗ್ತಾಯಿದೆ. ಆದರೆ ಪರಿಸ್ಥಿತಿ ನಾವು ನೋಡಿದಾಗ ಒಂದು ಸುಸ್ಥಿರ ಆರ್ಥಿಕ ಅಭಿವೃದ್ಧಿಗೆ ಅಥವಾ ನಿರಂತರವಾಗಿ ಆರ್ಥಿಕ ಅಭಿವೃದ್ಧಿ ಇರಬೇಕು ಒಂದು ದೇಶದಲ್ಲಿ ಅನ್ನೋದಾದರೆ ಅದಕ್ಕೆ ನಾವು ಈ ಒಂದು ಗ್ರೀನ್ ಡೆವಲಪ್ಮೆಂಟ್ ಅಥವಾ ಒಂದು ಸುಸ್ಥಿರ ಆರ್ಥಿಕ ಎನ್ವಿರಾನ್ಮೆಂಟ್ನು ಕನ್ಸರ್ವೇಷನ್ ಮಾಡಿಕೊಂಡು ಆರ್ಥಿಕ ಅಭಿವೃದ್ಧಿಯನ್ನು ಮಾಡೋದ್ರ ಕಡೆ ಒಲವು ತೋರಿಸ್ಬೇಕಾಗಿತ್ತು. ಈಗಾಗಲೇ ನಾವು ಸಾಕಷ್ಟು ಸಮಸ್ಯೆಗಳನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ, ಕ್ಲೈಮೇಟ್ ಚೇಂಜ್ ಫಾರ್ ಎಕ್ಸಾಂಪಲ್, ಅದರಿಂದ ಎಕನಾಮಿಕ್ ಕಾಸ್ಟ್ ಏನಾಗ್ತಾ ಇದೆ, GDPನಲ್ಲಿ 3 to 10% ಆಫ್ GDP ಈಸ್ ಗೋಯಿಂಗ್ ಫಾರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಸೈಕ್ಲೋನ್ ಆಗ್ತಾ ಇದೆ, ಮತ್ತು ರೂರಲ್ ಇಂಡಿಯಾದಲ್ಲಿ 60% ಆಫ್ ದಿ ಪೀಪಲ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್ ಸೆಕ್ಟರ್. ಅವ್ರದ್ದು ಲೈವ್ಲಿಹುಡ್ಸ್ ಎಲ್ಲ ಅಫೆಕ್ಟ್ ಆಗ್ತಾ ಇದೆ. ಫ್ಲಡ್ಸು, ಸೈಕ್ಲೋನ್ಸು, ಮತ್ತು ಪೆಸ್ಟ್ ಅಟ್ಯಾಕು, ಮತ್ತು ಈ ರೀತಿಯ ಒಂದು ಆರ್ಥಿಕ ಡಿಸಾಸ್ಟರ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಅದರಿಂದ ಸರ್ಕಾರಗಳು ಏನು ಪ್ರಯತ್ನ ಮಾಡಬೇಕು ಇದು ಅಂತಂದರೆ, ಒಂದು ಕಡೆ GDP ಅಭಿವೃದ್ಧಿ ಮಾಡೋದ್ರ ಜೊತೆಗೆ, GDPಯ ಗ್ರೋತನ್ನು ಹೆಚ್ಚು ಮಾಡೋದ್ರ ಜೊತೆಗೆ ಸುಸ್ಥಿರ ಆರ್ಥಿಕ ಅಭಿವೃದ್ಧಿಯನ್ನು ಮಾಡೋದ್ರ ಕಡೆ ಗಮನ ಹರಿಸ್ಬೇಕು ಈ ಬಜೆಟಲ್ಲಿ ಅಂತ ನಾನು ಇದು ಮಾಡ್ತೀನಿ. ಆದರೆ
ಆದರೆ ಇದು ಎಲೆಕ್ಷನ್ ಬಜೆಟ್ ಆಗಿರೋದ್ರಿಂದ ವುಮೆನ್ಗೆ ಜಾಸ್ತಿ ಪ್ರಾಶಸ್ತ್ಯ, ಯೂತ್ಸ್ಗೆ, ಯಾಕಂದರೆ ಅನ್ಎಂಪ್ಲಾಯ್ಮೆಂಟ್ ಅಲ್ಲೇ ಜಾಸ್ತಿ ಇರೋದು. ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಬೈ ವುಮೆನ್ ಕಡಿಮೆ ಆಗ್ತಾ ಇದೆ, 19% ಅಥವಾ ಅದಕ್ಕಿಂತ ಕಡಿಮೆ ಇದೆ. ಮತ್ತು ಅನ್ಎಂಪ್ಲಾಯ್ಮೆಂಟ್ ಅಮಾಂಗ್ ಯೂತ್ ಜಾಸ್ತಿ ಇದೆ. ಸ್ಕಿಲ್ ಡೆವಲಪ್ಮೆಂಟು ಈ ಕಾರ್ಯಕ್ರಮಗಳಿಗೆ ಜಾಸ್ತಿ ಒತ್ತಾಸೆ ನೀಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಎಸ್ ಕೃಷ್ಣರಾಜ್ ಅವರೇ, ನಾನು ಒಮ್ಮೆ ಶಿವಶಂಕರ್ ಅವರನ್ನು ಕೇಳಬೇಕಾಗಿರೋದು ಒಂದು ವಿಚಾರ ಇದೆ. ದೇಶ ಆರ್ಥಿಕವಾಗಿ ಬೆಳೀತಾ ಇದೆ. ನಮ್ಮ ನಾಮಿನಲ್ GDP ಗ್ರೋತ್ ರೇಟು 7.2 ಅಂತ ಸರ್ಕಾರನೇ ಹೇಳ್ಕೊಂಡಿದೆ. ಜೊತೆಗೆ $3.7 ಟ್ರಿಲಿಯನ್ ಆರ್ಥಿಕತೆ, $5 ಟ್ರಿಲಿಯನ್ ಕಡೆಗೆ ನಾವು ದಾಪುಗಾಲ ಹಾಕ್ತಾ ಇದ್ದೀವಿ. ದೇಶದ ಆರ್ಥಿಕತೆ ಸದೃಢವಾಗಿರಬೇಕು, ಕರೆಕ್ಟು. ಜನರು ಕೂಡ ಬದುಕಬೇಕು ಅನ್ನೋದು ಮತ್ತೊಂದು. ದುಡ್ದಿದ್ದನ್ನೆಲ್ಲ ಟ್ಯಾಕ್ಸ್ ಕಟ್ಟೋದು, ದುಡ್ದಿದ್ದನ್ನೆಲ್ಲ ಖರ್ಚು ಮಾಡ್ಕೊಂಡು ಹೋದರೆ ಭವಿಷ್ಯದ ಪ್ರಶ್ನೆ ಬರುತ್ತೆ. ಸೊ ದೇಶದ ಜನರ ಹಿತಚಿಂತನೆ ಈ ಬಜೆಟಲ್ಲಿ ಕಾಣಿಸುತ್ತಾ, ಅಥವಾ ಆರ್ಥಿಕ ಶಿಸ್ತು, ದೇಶದ ಆರ್ಥಿಕತೆ ಇದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಅನ್ಸುತ್ತಾ? ಇದು ಬಹಳ ಮುಖ್ಯವಾದಂಥದ್ದು ಪ್ರಶ್ನೆ ನೀವು ಎತ್ತಿದ್ದು ರಕ್ಷಿತ್ ಅವರೇ. ಈಗ ದೇಶದ ಆರ್ಥಿಕ ಸ್ಥಿತಿ ಹೇಗಿದೆ ಅಂತಂದ್ರೆ ಇಟ್ ಈಸ್ ಏನು ರೆಕಾರ್ಡಿಂಗ್ ರೋಬಸ್ಟ್ ಗ್ರೋತ್. ಏನಂತಂದ್ರೆ ಈಗ $3.75 ಟ್ರಿಲಿಯನ್ GSDP ಅಂದ್ರೆ ನಮ್ಮ ಆರ್ಥಿಕತೆಯ ಸೈಜ್, ಇದನ್ನ ಇನ್ನೆರಡು ವರ್ಷದಲ್ಲಿ $5 ಟ್ರಿಲಿಯನ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಕರೆಕ್ಟ್, ಇದೆಲ್ಲ ಬೆಳೀತಾ ಹೋಗ್ತಾ ಇದೆ. ಅದ್ರ ಜೊತೆಗೆ ನಾವು ಅಲಾರ್ಮಿಂಗ್ ಆಗಿ ನೋಡ್ಬೇಕಾಗಿದ್ದೇನಂತಂದ್ರೆ, ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕಾದ್ದೇನಂತಂದ್ರೆ ಒಂದು ಫಿಸಿಕಲ್ ಕನ್ಸಾಲಿಡೇಷನ್ಗೆ ರೋಡ್ ಮ್ಯಾಪ್ ಹೇಗಾಗ್ತಾರೆ ಅನ್ನೋದು. ಅದು ಒಂದು ಯಾಕೆ ಈ ಮಾತು ಅಂತಂದ್ರೆ, ಈಗ $5 ಟ್ರಿಲಿಯನ್ ಆಗ್ತಾ ಇದೆ, ಕರೆಕ್ಟ್. ಅದರ ಅಡ್ವಾಂಟೇಜು ನೀವು ಹೇಳಿದ ಹಾಗೆ ಜನಗಳಿಗೆ, ಅಂದ್ರೆ ಆರ್ಥಿಕ ಪ್ರಗತಿಯ ಪಾಲುದಾರಿಕೆ ಸಾಮಾನ್ಯ ಜನರಿಗೆ. ಯಾಕಂದ್ರೆ ತೆರಿಗೆದಾರರು ತೆರಿಗೆ ಕಟ್ಟೋದ್ರಿಂದಾನೇ ಇದು ಏನು ಸರ್ಕಾರದ ಖಜಾನೆ ತುಂಬ್ತಾ ಇರೋದು. ಫಾರ್ ಎಕ್ಸಾಂಪಲ್, ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಬಂದು ಇವಾಗ ಇನ್ಕಮ್ ಟ್ಯಾಕ್ಸ್ ಅಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಇವತ್ತಿಗೆ ಎಷ್ಟೊಂತಂದ್ರೆ 19 ರಿಂದ 20 ಲಕ್ಷ ಕೋಟಿ ಕಲೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಒಟ್ಟು ತೆರಿಗೆಯ ಒಂದಿದು. ಇದು GST ಅಷ್ಟೇನೆ. GST ಇವಾಗ ನಿನ್ನೆ ಬಂದಂತ ಇದರ ಪ್ರಕಾರ, ಡೇಟಾ ಪ್ರಕಾರ 1.75 lakh crores ಅಂದ್ರೆ ಒಂದು ತಿಂಗಳಿಗೆ 1,75,000 ಇದು ಏನು ಕೋಟಿ ಬರೀ GST ಅಂದ್ರೆ ಪರೋಕ್ಷ ತೆರಿಗೆಯಿಂದ ಬಂದಿದೆ. ಸೊ ಇದರ ಪರಿಣಾಮ ಅಂದ್ರೆ ಅದು ಇಷ್ಟೆಲ್ಲ ಜನ ಮೂಗಿಂದ ಟ್ಯಾಕ್ಸ್ ಕಟ್ಟುವಾಗ ಅವ್ರಿಗೇನ್ ಪಾಲುದಾರಿಕೆ ಅಂತ ಬಂದಾಗ, ಬೆಲೆ ಅವರು ಈ ಕಡೆ ಪದಾರ್ಥಗಳ ಮೇಲೆ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಅಲ್ಲೂ ದುಡ್ಡು ಕೊಡ್ತಾ ಇದ್ದಾರೆ, ತೆರಿಗೆನೂ ಕಟ್ತಾ ಇದ್ದಾರೆ. ಆದ್ರೆ ಅವ್ರಿಗೇನ್ ಸಿಗ್ತಾ ಇದೆ ಅಂದಾಗ ಅವ್ರಿಗೆ ರಿಲೀಫ್ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ಜನಗಳ ಜೋಬಲ್ಲಿ ದುಡ್ಡಿಲ್ಲ ಅಂದ್ರೆ ಆರ್ಥಿಕತೆ ಪ್ರಗತಿಗೆ ಅರ್ಥ ಇಲ್ಲ. ಒಂದು. ಎರಡನೇದು, ಇಲ್ಲಿ ಇನ್ನೊಂದು ಅಲಾರ್ಮಿಂಗ್ ಏನಂತಂದ್ರೆ, ಈಗ ನಿಮ್ಗೆ $3.75 ಟ್ರಿಲಿಯನ್ ಆಯ್ತು, ಅದು $5 ಟ್ರಿಲಿಯನ್ ಹೋಗ್ತಾ ಇದೆ ಅನ್ನೋದಾದ್ರೆ, ಇದರ ಅಡ್ವಾಂಟೇಜ್ ಅನ್ನ ಸರ್ಕಾರ ಪ್ರಗತಿಗೆ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಹೆಚ್ಚು ಮಾಡೋದ್ರ ಮೂಲಕ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಕ್ಯಾಪಿಟಲ್ ಅಂದ್ರೆ ಅಸೆಟ್ ಕ್ರಿಯೇಷನ್ಗೆ ಬಳಸಿದ್ರೆ ಪರವಾಗಿಲ್ಲ. ಆದರೆ ಅದು ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ನಿಮ್ಮ ಸಾಲಕ್ಕೆ ಹೋಗ್ತಾ ಇದೆ. ಅಂದ್ರೆ ಈಗ $3.75 ಟ್ರಿಲಿಯನ್ ನಿಮ್ಮ ಹತ್ರ GDP ಇದ್ರೆ $3.1 ಟ್ರಿಲಿಯನ್ ನಿಮ್ಮ ಟೋಟಲ್ ಲಯಬಿಲಿಟಿ ದೇಶದ ಮೇಲಿದೆ. ಅಂದ್ರೆ ನಿಮ್ಗೆ 81% ಸಾಲ ಇದೆ. ಅಂದ್ರೆ ಸರ್ಕಾರ ದೇಶಕ್ಕೆ ಇದು ಅಸೆಟ್ ಎಷ್ಟಿದೆಯೋ ಅದರ 81, ನಿಮ್ಮ ಹತ್ರ $100 ಇದೆ ಅಂದ್ರೆ ನಿಮ್ಮ ಅಸೆಟ್ ವ್ಯಾಲ್ಯೂ $100 ಇದೆ ಅಂದ್ರೆ $81 ಅದರಲ್ಲಿ ಸಾಲ ಇದೆ. ದಿಸ್ ಈಸ್ ವೆರಿ ವೆರಿ ಅಲಾರ್ಮಿಂಗ್. ಅಂದ್ರೆ ಇದನ್ನ ಏನಂತಂದ್ರೆ, ಈಗ ಕೋವಿಡ್ ಬಂದ ಮೇಲೆ, ಪ್ಯಾಂಡಮಿಕ್ ಬಂದ ಮೇಲೆ ಆ ನೆಪ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳೆಲ್ಲರೂ ಕೂಡ ಸಾಲದ ಒಂದು ಸ್ಪ್ರೀ ಅಂತ ಹೇಳ್ತಾರಲ್ಲ, ಆ ಲೋನ್ ಸ್ಪ್ರೀನಲ್ಲಿ ಇದ್ರು. ಸೊ ಅದರ FRBM ನಾರ್ಮ್ ಏನ್ ಹೇಳುತ್ತೆ ಅಂದ್ರೆ 25% ಒಳಗಡೆ ಇರಬೇಕು ನಿಮ್ಮ GDP ಏನಿದೆ ಅದರ ಸೈಜಿನ 25% ಒಳಗಡೆ ನಿಮ್ಮ ಟೋಟಲ್ ಲಯಬಿಲಿಟಿ ಇರಬೇಕು. ಈಗ ಕಳೆದ ಸಾರಿ ಕೇಂದ್ರ ಸರ್ಕಾರ 45 ಲಕ್ಷ ಚಿಲ್ಲರೆ ಕೋಟಿ ಬಜೆಟ್ ಅನ್ನ ಮಂಡಿಸ್ತು. ಇವಾಗ 50 ಲಕ್ಷ ಕೋಟಿವರೆಗೂ ಹೋಗ್ಬೋದು. ಆದ್ರೆ ಲಾಸ್ಟ್ ಟೈಮ್ 25 ಲಕ್ಷ ಕೋಟಿವರೆಗೂ ಸಾಲ ಮಾಡಿದ್ದಾರೆ. ಸೊ ಈಗ ಈ ಸಾಲಕ್ಕೆ ಕಡಿವಾಣ ಹಾಕೋದ್ರ ಮೂಲಕ ಈಗ ಏನಂತಂದ್ರೆ ಜನಗಳ ಮೇಲಿರುವಂತ ಸಾಲದ ಹೊರೆಯನ್ನ ಕಮ್ಮಿ ಮಾಡಿ ಜನಗಳು, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ಕೃಷಿ ಸಮ್ಮಾನ್ ಯೋಜನೆ ಈ ತರದ್ದೆಲ್ಲ ಮಾತಾಡ್ತಾ ಇದ್ರಿ. ಇಂಥ ಸ್ಕೀಮ್ಗಳ ಮೂಲಕ ಏನೋ ಜನಗಳ ಜೋಬ್ನಲ್ಲಿ ಹಣ ಇರೋ ತರ ಇನ್ಶೂರ್ ಮಾಡಬೇಕು. ಜೊತೆಗೆ ಕ್ಯಾಪಿಟಲ್ ಅಂದ್ರೆ ಅಸೆಟ್ ಕ್ರಿಯೇಷನ್ಸ್ ಮೂಲಕ ಉದ್ಯೋಗ ಕ್ರಿಯೇಷನ್ ಅಂದ್ರೆ ಜಾಬ್ ಕ್ರಿಯೇಷನ್ಸ್ ಮಾಡದೆ ಹೋದ್ರೆ ನಮ್ಮ ದೇಶ ಏನು $5 ಟ್ರಿಲಿಯನ್ ಎಕಾನಮಿ ಆಗಿ ಬೆಳೆಯುತ್ತೆ. ಆದ್ರೆ ಅದ್ರ ಜೊತೆಗೆ ಅತಿ ಹೆಚ್ಚಿನ ಸಾಲಗಾರ ದೇಶ ಕೂಡ ಆಗುತ್ತೆ. ಶಿವಶಂಕರ್ ಸರ್, ನಾನು ಇದನ್ನ ಕ್ರಾಸ್ತಾ ಅವರಿಗೆ ಮೂವ್ ಮಾಡ್ತೀನಿ.
ಒಂದು, ಈ ದೇಶ ಅಂತಂದರೆ ಬೊಕ್ಕಸ ಅಷ್ಟೇ ಅಲ್ಲ, ದೇಶದ ಸದೃಢ ಬೊಕ್ಕಸವೇ ದೇಶ ಅಲ್ಲ. ದೇಶ ಅಂತಂದರೆ ಉದ್ಯಮಿಗಳು, ದೇಶ ಅಂತಂದರೆ ಎಜುಕೇಷನ್ನು ಅಥವಾ ವಿದ್ಯಾರ್ಥಿಗಳು, ಉದ್ಯೋಗಿಗಳು ಎಲ್ಲ ಸೇರಿ ದೇಶ. ಸೊ ದೇಶ ಸದೃಢವಾಗಿ, ಬೊಕ್ಕಸ ಸದೃಢವಾಗ್ತಾ ಇದೆ. ಅದರ ಜೊತೆಗೆ ದೇಶದ ಜನರು ಕೂಡ ಸದೃಢವಾಗಬೇಕು, ಉದ್ಯಮಿಗಳು, ನಿಮ್ಮ ಸೆಕ್ಟರು ಕೂಡ ಸದೃಢ ಆಗಬೇಕು. ಅದಕ್ಕೆ ಏನು ಮಾಡಬೇಕು ಅನ್ನೋದು ಪ್ರಶ್ನೆ. ಫಸ್ಟ್ ಆಫ್ ಆಲ್ ಎಂಪ್ಲಾಯ್ಮೆಂಟ್ ಜನ್ರೇಷನಿಗೆ ಈಗ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಅಗ್ರಿಕಲ್ಚರ್ ಆದಮೇಲೆ MSME 48% ಎಂಪ್ಲಾಯ್ಮೆಂಟ್. ಇವಾಗ ಏನು ಈ ನಾರಿ ಶಕ್ತಿ ಅಂದ್ಬಿಟ್ಟು ಏನು ಯೋಜನೆ ತೊಗೊಂಬಂದಿರಲ್ಲ, 50% ಎಂಪ್ಲಾಯ್ಮೆಂಟ್ ಹೆಣ್ಮಕ್ಳಿಗೆ ಕೊಡಬೇಕು ಅಂದ್ಬಿಟ್ಟು, ಅದರಲ್ಲೂ ಸ್ಪೆಷಲಿ ಸಬ್ಸಿಡೀಸನ್ನು ಈ MSME ವರ್ಕರ್ಸ್ಗಳಿಗೆ, ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳಿಗೆ, ಗಿಗ್ ವರ್ಕರ್ಸ್ಗಳಿಗೆ ಅವ್ರಿಗೇನಾದರೂ ಸಪ್ರೇಟ್ ಸಬ್ಸಿಡಿ ಕೊಟ್ಟರೆ ಜನಗಳಿಗೆ ಯಾರು ಅನ್ಎಂಪ್ಲಾಯ್ಮೆಂಟ್ ಒಂದು ಪ್ರವಾಸ ತೆಗೆದಿರಲ್ಲ. ಅಂದರೆ ಇದು ಯಾವಾಗ ಈ ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ ನೀವು ಏನಾದರೂ ಆದ್ಯತೆ ಕೊಟ್ಬಿಟ್ರೆ, ಈಗ ನೀವು ಎಲೆಕ್ಷನ್ ಬರುವ ಗ್ಯಾರಂಟಿ ನಿಮಗೆ ಓಟ್ ಸಿಗುತ್ತೆ. ಇವಾಗ ಕರ್ನಾಟಕದಲ್ಲಿ ಈ 5 ಗ್ಯಾರಂಟಿಗೂ ಸಿಕ್ಬಿಟ್ಟು ಓಟ್ ಸಿಕ್ತು. ಈಗ ಮೋದಿ ಗ್ಯಾರಂಟಿ ಅಂದರೆ ಏನು ಅಂದರೆ ನಿಮಗೆ ಎಂಪ್ಲಾಯ್ಮೆಂಟ್ ಕೈಯಲ್ಲಿ ಕಾಸು. ಅಲ್ಲ, ವೆರಿ ಇಂಪಾರ್ಟೆಂಟ್. ಉದ್ಯೋಗ ಸೃಷ್ಟಿಗೆ ಮೋದಿ ಸರ್ಕಾರ ಒತ್ತು ಕೊಡ್ತಾ ಇಲ್ಲ, ನಿರುದ್ಯೋಗ ಸಮಸ್ಯೆ ದೇಶದಲ್ಲಿ ಜಾಸ್ತಿ ಆಗಿದೆ ಅನ್ನೋದೇ ಈಗ ವಿರೋಧ ಪಕ್ಷಗಳ ಆರೋಪ. ಅದಕ್ಕೋಸ್ಕರ ಮತ್ತೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ರು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಆಗಿಲ್ಲ. ಅದು ತಪ್ಪು. ಆಸ್ ಫಾರ್ ದ ರೆಕಾರ್ಡ್ಸ್ ತಗೊಳ್ಳಿ, PF ಮತ್ತು ESI ಇಸ್ ಅ ನ್ಯಾಚುರಲ್ ಇನ್ಫಾರ್ಮೇಷನ್ ಎಷ್ಟು ಜಾಸ್ತಿ ಆಗಿದೆ ಅಂದ್ಬಿಟ್ಟು ಸಮಥಿಂಗ್ ಲೈಕ್ 1.6% ಜಾಸ್ತಿ ಆಗಿದೆ. 2% ಹೇಳಿದ್ರಲ್ಲ, 1.6 ರೆಕಾರ್ಡ್ ವೈಸ್. ಅದಲ್ಲದೆ ಸ್ಟಾರ್ಟಪ್ನಲ್ಲಿ ಮುದ್ರಾ ಲೋನ್ನಲ್ಲಿ, ಈಗ ಮುದ್ರಾ ಲೋನ್ 2.44 lakhs crores ಹೋಗಿದೆ. ಮುದ್ರಾ ಲೋನ್ ಬಂಡಿ ತೊಗೊಂಡ್ಬಿಟ್ಟು ಅಥವಾ ಸ್ಮಾಲ್ ಶಾಪ್ ಆಗಿಬಿಟ್ಟು ಒಂದು 2 ಜನ ಕೆಲಸ ಕೊಡ್ತಾರೆ, ಅದು ರೆಕಾರ್ಡ್ ಇಲ್ಲ. ಆಗಲೇ ಶಿವಶಂಕರ್ ಸರ್ ಹೇಳ್ತಾ ಇದ್ರು, ಈಗ 2014ರವರೆಗೂ ದೇಶದ ಸಾಲ 55 ಲಕ್ಷ ಕೋಟಿ ರೂಪಾಯಿ ಇತ್ತು. ಆದ್ರೀಗ ಕಳೆದ 10 ವರ್ಷದ ಅವಧಿನಲ್ಲೇ ಮೋದಿ ಸರ್ಕಾರನ 55 ಲಕ್ಷ ಕೋಟಿ ಸಾಲ ಮಾಡಿದೆ. ಒಟ್ಟು ದೇಶದ ಸಾಲದ ಮೊತ್ತವೇ ಈಗ 110 ಲಕ್ಷ ಕೋಟಿ ರೂಪಾಯಿ ಏರಿಕೆ ಆಗಿದೆ. ಹೀಗಾಗಿ ಈಗ ಸಾಲದ ಸುಳಿನಲ್ಲಿ ದೇಶ ಸಿಲುಕ್ತಾ ಇದೆ, ದೇಶದ ಜನ ಸಿಲುಕ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇದೆ. ಅದು ಪೊಲಿಟಿಕಲ್ ಮಾತಾಯಿತು. ನೀವು ಸಾಲ ತಗೊಳ್ಳದೆ ನೀವು ಡೆವಲಪ್ಮೆಂಟ್ ಕಾಸು ಎಲ್ಲಿಂದ ಬರುತ್ತೆ? ಟ್ಯಾಕ್ಸಿಂದ ಬರಬೇಕು. ಅಂದರೆ ಟ್ಯಾಕ್ಸಿನ ಹೊರೆ ಜಾಸ್ತಿ ಆಗಬೇಕು. ಇದು ಅನ್ಯಾಯ ಅಲ್ವಾ? ಸಾಲ ತಗೊಂಡ್ಬಿಟ್ಟು ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಂತು ಕೊಡ್ತಾ ಇದ್ರೆ ಸರ್, ಡೆವಲಪಿಂಗ್ ಎಕಾನಮಿ, ನಮ್ಮ ಥರ ಡೆವಲಪಿಂಗ್ ಎಕಾನಮಿ ಇಷ್ಟು ಫಾಸ್ಟಾಗಿ ಗ್ರೋ ಆಗ್ತಾ ಇದೆ ಅಂದರೆ ಡೆಟ್ ಟು GDP ರೇಷಿಯೋ ಜಾಸ್ತಿ ಇರೋದು ಸಹಜ. ಬಹುಶಃ ಇದೇನು ಎಕ್ಸೆಪ್ಷನ್ ಅಲ್ಲ. ನಮ್ಮ ದೇಶದ ಡೆಟ್ ಟು GDP ರೇಷ್, ನೀವು ಅಮೆರಿಕಾದು ಎಷ್ಟೊಂದು ಕಂಟ್ರಿಗಳು ನೋಡಿದ್ರೆ ಇದಕ್ಕಿಂತ ಕೆಟ್ಟದಾಗಿದೆ ಡೆಟ್ ಟು GDP. ಇದು ಚೈನಾದು ಇದು ಗ್ರೋ ಆಗ್ತಾ ಇರೋ ಎಕಾನಮಿಲಿ ಇದು ಸಹಜ. ಅದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗುತ್ತೆ ಅಷ್ಟೇ. ನಮ್ಮ ದೇಶದಲ್ಲಿ ಸಾಲ ತೊಗೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ ಅನ್ನೋದು ಸತ್ಯ. ಏನು ಅಂದರೆ ರೋಬಸ್ಟ್ ಆಗಿದೆ ಅನ್ನೋದನ್ನ ಒಪ್ಕೋಬೇಕು. ಮೊದಲನೇದು, ಇಲ್ಲಿ 81 ರೂಪೀಸ್ ಅಲ್ಲ, ಅಲ್ಲಿ 98 ರೂಪೀಸ್ ಆಗಿದೆ ಸಾಲ 100ಕ್ಕೆ. ಅದು ಒಂದು. ಎರಡನೇದೇನು ಅಂದರೆ ನೀವು ಹೇಳಿದ್ರಲ್ಲ, ಇವ್ರ ಉದ್ಯೋಗದ ಸೃಷ್ಟಿ ಏನಿದೆ, ದೆರ್ ಆರ್ ಅದರ್ ಚಾಲೆಂಜಸ್ ಬಿಕಾಸ್ ಆಫ್ ವಿಚ್ ಇವ್ರು ಹೇಳಿದ ಹಾಗೆ SMEಗಳಿಗೆ ಸಪೋರ್ಟ್ ಮಾಡಿದರೆ ಸುಮಾರು ಸಮಸ್ಯೆಗಳು ಪರಿಹಾರ ಆಗೋದು.